ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ವಲ್ಚರ್ ಪ್ರಭೇದ ಉಳಿಸಲು ನ್ಯೂ ವೆಂಚರ್, ಸ್ವಚ್ಛತಾ ಕಾರ್ಯಕರ್ತರನ್ನ ಉಳಿಸಲು ಆಸರೆಯಾದ ರಾಜ್ಕುಮಾರ. ಪ್ರವಾಸೋದ್ಯಮದಲ್ಲಿ ಅಡ್ವೆಂಚರ್ ಟೂರಿಸಂ ಹವಾ, ಜಾಗತಿಕ ಮನ್ನಣೆ ಹೆಚ್ಚಿಸಿಕೊಂಡ ಸಾಹಸ ಪ್ರವಾಸ ಉದ್ಯಮ. ಭಾರತೀಯರಿಗೆ ಉಚಿತ ಯುಎಇ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್, ಹೊಸ ಯೋಜನೆ ಪರಿಚಯಿಸಿದ ಅಬುಧಾಬಿ ಸರ್ಕಾರ. ಗೂಗಲ್ ಮೂಲಕವೂ ಫುಡ್ ಆರ್ಡರ್ ಸೌಲಭ್ಯ, ಆಸ್ಕ್ ಮ್ಯಾಪ್ ಮೂಲಕ ಹೊಸ ಹೆಜ್ಜೆಯಿಟ್ಟ ಸಂಸ್ಥೆ. 1990 ಮತ್ತು 2000 ನಡುವೆ ಭಾರತದಲ್ಲಿ 97% ರಣಹದ್ದುಗಳ ಸಂಖ್ಯೆ ಕ್ಷೀಣಿಸಿದೆ ಎಂದು ವರದಿಗಳು ತಿಳಿಸಿವೆ. ದೇಶದ ಯಾವುದೇ ಪಕ್ಷಿ ಪ್ರಭೇದಗಳಲ್ಲಿ ಅತ್ಯಂತ ವೇಗದಲ್ಲಿ ಅವನತಿಯ ಅಂಚು ತಲುಪಿರುವುದು ರಣಹದ್ದುಗಳ ಪ್ರಭೇದವಾಗಿದೆ. ಇಕೊಲಾಜಿಕಲ್ ಸೈಕಲ್ನಲ್ಲಿ ರಣಹದ್ದುಗಳನ್ನು ಸ್ವಚ್ಛತಾ ಕಾರ್ಯಕರ್ತರು ಎಂದೇ ಕರೆಯಲಾಗುತ್ತದೆ. ಈ ಅಮೂಲ್ಯ ಪ್ರಭೇದಗಳನ್ನು ಅಳಿವಿನಂಚಿನಿಂದ ಪಾರು ಮಾಡಲು ಬಂಡೀಪುರದಲ್ಲಿ ಪರಿಸರವಾದಿ ರಾಜ್ಕುಮಾರ್ ಅರಸ್ ಶ್ರಮಿಸುತ್ತಿದ್ದಾರೆ. 2 ದಶಕಗಳಿಗೂ ಹೆಚ್ಚು ಕಾಲದಿಂದ ರಣಹದ್ದುಗಳ ಸಂರಕ್ಷಣೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಅವರು ಕಳೆದು ಹೋದ ತಳಿಗಳ ಸಂರಕ್ಷಣೆಗೆ ಮುಂದಾಗಿದ್ದು ಅತ್ಯುತ್ತಮ ಪರಿಸರವಾದಿಗಳ ಸಾಲಿನಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಅಡ್ವೆಂಚರ್ ಟೂರಿಸಂ ಪ್ರವಾಸೋದ್ಯಮದಲ್ಲಿ ಸೀಮಿತ ಮಾರ್ಜಿನ್ ಎಂದು ಕರೆಯಲಾಗುತ್ತಿತ್ತು. ಈಗ ಈ ಅಭಿಪ್ರಾಯವನ್ನ ಅಡ್ವೆಂಚರ್ ಟೂರಿಸಂ ಸುಳ್ಳು ಮಾಡಿದೆ. ಜಾಗತಿಕ ಮಟ್ಟದಲ್ಲಿ ಸಾಹಸ ಪ್ರವಾಸೋದ್ಯಮ ಸೀಮಿತವಾದ ಚಟುವಟಿಕೆಯಾಗಿ ಉಳಿದಿಲ್ಲ ಎಂದು ಅಂತಾರಾಷ್ಟ್ರೀಯ ವರದಿಗಳು ತಿಳಿಸಿವೆ. ಟ್ರಾವೆಲ್ ಸೆಕ್ಟರ್ನಲ್ಲಿ ಅಡ್ವೆಂಚರ್ ಟೂರಿಸಂ ಬೆಳವಣಿಗೆಯ ವೇಗವನ್ನು ದಾಖಲಿಸಿದೆ ಎಂದು ವರದಿಗಳು ಉಲ್ಲೇಖಿಸಿದೆ. ಪ್ರವಾಸೋದ್ಯಮ ಮಾರುಕಟ್ಟೆಯ ಮೌಲ್ಯ 2026ರಲ್ಲಿ 994.6 ಬಿಲಿಯನ್ USD ಇದ್ದು 2034ರ ವೇಳೆಗೆ 1.93 ಟ್ರಿಲಿಯನ್ USDಗೂ ಅಧಿಕ ಮೌಲ್ಯವನ್ನು ಹೊಂದಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನಗರವು ಪೂರ್ವ ಯುರೋಪಿನ ಅತ್ಯಂತ ಹಳೆಯ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ನಗರಗಳಲ್ಲಿ ಒಂದು. ಕೀವ್ ನಗರದಲ್ಲಿ ವಿಶ್ವದ ಅತ್ಯಂತ ಆಳವಾದ ಮೆಟ್ರೋ ನಿಲ್ದಾಣವಿದೆ. ಅದರ ಹೆಸರು ಅರ್ಸೆನಾಲ್ನ. ಇದು ಭೂಮಿಯ ಮೇಲ್ಮೈಯಿಂದ ಸುಮಾರು 105.5 ಮೀಟರ್ ಆಳದಲ್ಲಿದೆ. ಕೆಳಗೆ ಹೋಗಲು ಅಥವಾ ಮೇಲೆ ಬರಲು ಎಸ್ಕಲೇಟರ್ಗಳಲ್ಲಿ ನೀವು ಸುಮಾರು 5 ನಿಮಿಷಗಳ ಕಾಲ ಪ್ರಯಾಣಿಸಬೇಕಾಗುತ್ತದೆ. ಕೀವ್ ನಗರಕ್ಕೆ ಬಂಗಾರದ ಗುಮ್ಮಟಗಳ ನಗರ ಎಂಬ ಹೆಸರಿದೆ. ಇಲ್ಲಿನ ಆಕಾಶವನ್ನ ನೋಡಿದರೆ ಸಾಕು, ಮಿನುಗುವ ಬಂಗಾರದ ಬಣ್ಣದ ಗುಮ್ಮಟಗಳನ್ನು ಹೊಂದಿರುವ 106 ಚರ್ಚ್ಗಳು ಕಾಣಿಸುತ್ತವೆ. ಅವುಗಳಲ್ಲಿ ಸೇಂಟ್ ಸೋಫಿಯಾ ಕ್ಯಾಥೆಡ್ರಲ್ ಮತ್ತು ಕೀವ್ ಪೆಚೆರ್ಸ್ಕ್ ಲಾವ್ರ ಅತ್ಯಂತ ಪ್ರಸಿದ್ಧ ಹಾಗೂ ಯುನೆಸ್ಕೋ ಪಾರಂಪರಿಕ ತಾಣಗಳಾಗಿದೆ. ಈ ನಗರವನ್ನ ರಷ್ಯನ್ ನಗರಗಳ ತಾಯಿ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಕೀವ್ ಯಾವ ದೇಶದ ರಾಜಧಾನಿ? ಅಬುಧಾಬಿಯ ಪ್ರವಾಸೋದ್ಯಮ ಇಲಾಖೆ ಹೊಸ ಯೋಜನೆಯೊಂದನ್ನು ಪರಿಚಯಿಸಲು ನಿರ್ಧರಿಸಿದೆ. ಅಬುಧಾಬಿಯಲ್ಲಿ ಪ್ರವಾಸವನ್ನ ಕಾಯ್ದಿರಿಸುವ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ಉಚಿತ ಯುಎಇ ಪ್ರವೇಶ ವೀಸಾವನ್ನ ನೀಡಲು ಯುಎಇ ಸರ್ಕಾರ ನಿರ್ಧರಿಸಿದೆ. ಆಗಸ್ಟ್ 1ರಿಂದ ಅಕ್ಟೋಬರ್ 31ರವರೆಗೆ ಭಾರತೀಯರಿಗಾಗಿ ಈ ಆಫರ್ ನೀಡಲಾಗಿದೆ ಎಂದು ಯುಎಇ ಸರ್ಕಾರ ತಿಳಿಸಿದೆ. ಕನಿಷ್ಠ 3 ರಾತ್ರಿಗಳ ವಾಸ್ತವ್ಯ ಬುಕಿಂಗ್ ಹೊಂದಿರುವ ಭಾರತೀಯ ಪ್ರವಾಸಿಗರಿಗೆ ಈ ಯೋಜನೆ ಅನ್ವಯವಾಗುತ್ತದೆ. ಇದರಿಂದ ಅಬುಧಾಬಿಗೆ ಪ್ರಯಾಣಿಸುವ ಪ್ರವಾಸಿಗರಿಗೆ ಆರಂಭಿಕ ವೆಚ್ಚ ಕಡಿಮೆಯಾಗುವುದಲ್ಲದೆ ಆತಿಥ್ಯ ಕ್ಷೇತ್ರದ ಗ್ರಾಹಕರಿಗೆ ಹೆಚ್ಚಿನ ಮೌಲ್ಯವನ್ನು ಒದಗಿಸಲು ಸಾಧ್ಯವಾಗುತ್ತದೆ ಎಂದು ಸರ್ಕಾರ ತಿಳಿಸಿದೆ. ಇನ್ಮುಂದೆ ಗೂಗಲ್ ಮೂಲಕವೂ ನೀವು ಫುಡ್ ಆರ್ಡರ್ ಮಾಡಬಹುದು. ಆಸ್ಕ್ ಮ್ಯಾಪ್ಸ್ ಎಂಬ ಹೊಸ AI ಅಸಿಸ್ಟೆನ್ಸ್ ಮೂಲಕ ರೆಸ್ಟೋರೆಂಟ್ ಹುಡುಕುವುದು, ಆಹಾರ ಆರ್ಡರ್ ಮಾಡುವುದು, ಹೋಟೆಲ್ ಬುಕಿಂಗ್ ಮಾಡಬಹುದಾಗಿದೆ. ಪ್ರವಾಸದ ಸಂಪೂರ್ಣ ಪ್ಲಾನ್ ಆಫ್ ಆಕ್ಷನ್ ಅನ್ನ ಒಂದೇ ವೇದಿಕೆಯಲ್ಲಿ ಬುಕ್ ಮಾಡುವ ಅವಕಾಶವನ್ನ ಕಲ್ಪಿಸಲಾಗಿದೆ ಎಂದು ಗೂಗಲ್ ಸಂಸ್ಥೆ ತಿಳಿಸಿದೆ. ಸದ್ಯದ ಮಟ್ಟಿಗೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮೆನು ಲಭ್ಯವಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಭಾರತೀಯ ಭಾಷೆಗಳನ್ನು ಅಪ್ಡೇಟ್ ಮಾಡಲಾಗುವುದು ಎಂದು ಗೂಗಲ್ ತಿಳಿಸಿದೆ. ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ, ಗೂಗಲ್ ಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.